ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 22 ದಿವಸ ಹೋಗಿ ರಾಹುಲ್ ಗಾಂಧಿ ಏನು ಮಾಡಿದ್ರು ಅಂತೀರಲ್ಲ, ಈಗ ಮಾಡ್ತಾ ಇದ್ದಾರಲ್ಲ, ಅದನ್ನು ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಇವರು ಯಾವ ಟ್ಯುಟೋರಿಯಲ್ಲಿ ಪಾಠವನ್ನು ಮಾಡಿಸಿಕೊಂಡು ಬಂದಿದ್ರು ಅನ್ನುವಂಥ ವಿಚಾರ. ಕೇವಲ ಇವರು ಕುಟುಂಬದ ಜೊತೆ ಓಡಾಡಿರುವಂಥ ಕದ್ದ ವಿಡಿಯೋಗಳನ್ನು ನೋಡಿ ಸಮಾಧಾನ ಪಟ್ಕೊಂಡಿದ್ವಲ್ಲ ನಾವೆಲ್ಲ. ಇಲ್ಲ ಇತ್ತ ಫ್ಯಾಮಿಲಿ ಟೈಮ್ ಹೋಗಿದ್ರು, ಮೀ ಟೈಮ್ ಹೋಗಿದ್ರು. ಪಾಪ ದೇಶದಲ್ಲಿ ತುಂಬ ಕಷ್ಟಪಟ್ಟಿದ್ರು. ಇನ್ನಿಲ್ಲದ ಹಾಗೆ ಪ್ರತಿಭಟನೆಗಳನ್ನು ಮಾಡಿದರು. ಮೋದಿನ ಬೈದಿದ್ರು, ಅಂಬಾನಿನ ಬೈದಿದ್ರು, ಅದಾನಿನ ಬೈದಿದ್ರು. ಪಾಪ ಅಧಿಕ ರಕ್ತದೊತ್ತಡ ಆಗಿರುತ್ತೆ, ಬಿ ಪಿ ಆಗಿರ್ತವೆ. ಫ್ಯಾಮಿಲಿ ಜೊತೆ ಹೋಗಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ನಿನ್ನೆ ಇವರು ಮಾಡಿದಂಥ ಚಟುವಟಿಕೆಗಳನ್ನು ನೋಡಿದರೆ ಈ ಮನುಷ್ಯ ಎಷ್ಟು ತಯಾರಿ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಭಾರತಕ್ಕೆ 22 ದಿನಗಳ ನಂತರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದಕ್ಕೆ ಇಕೋಸಿಸ್ಟಮ್ ಅಂತ ಕರೀತಾರೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಯವರು ಮೊದಲು ಮಾಧ್ಯಮದವ್ರ ಎದುರಿಗೆ ಮಾತಾಡಿದರು. ಅದಾದ ಮೇಲೆ ಮೊನ್ನೆ ಯಾರು ಸಂಸತ್ ಚಲೋ ಪ್ರತಿಭಟನೆ ಮಾಡಿದ್ರಲ್ಲ ಗೂಂಡಾಗಳು, ಅವ್ರು ಯಾರ್ಯಾರಿಗೆ ಏಟು ಬಿದ್ದಿದೆಯೋ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಬಂದರು. ಅವರು ಮತ್ತು ಪಿಂಕಿ ಇಬ್ಬರು ಹೋಗಿ ಮಾತಾಡ್ಸ್ಕೊಂಡು ಆದಮೇಲೆ ಒಂದು ದಿಢೀರ್ ಅಂತ ಒಂದು ತೀರ್ಮಾನವನ್ನು ಕೈಗೊಂಡರು. ಏನದು ತೀರ್ಮಾನ? ಸ್ವತಃ ನಂಬರ್ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂಥ ನರೇಂದ್ರ ಮೋದಿಯವರ ಅಧಿಕೃತ ನಿವಾಸದ ಎದುರುಗಡೆ ಇವರ ಪ್ರತಿಭಟನೆ. ಹೆಂಗಿದೆ ಸ್ವಾಮಿ ಇದು? ನೋಡಿ, ಮಜಾ ನೋಡಿ. 20ನೇ ತಾರೀಕಿಂದ ಸಂಸತ್ ಅಧಿವೇಶನ ಶುರುವಾಗಿದೆ. ಈ ಮನುಷ್ಯ ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ಈತನ ಧ್ವನಿ ಎತ್ತೋದೇನಿದ್ರು, ಸರ್ಕಾರದ ಮೇಲೆ ದಬಾವಣೆ ಮಾಡೋದೇನಿದ್ರು, ಪಾಲಿಸಿಗಳನ್ನು ಮಾಡಿಸೋದಿದ್ರು ಅಥವಾ ಆಗ್ತಾ ಇರೋ ಪಾಲಿಸಿಗಳನ್ನು ವಿರೋಧಿಸುವುದೇನಿದ್ರು ಅದನ್ನು ಸಂಸತ್ತಿನ ಒಳಗಡೆ ಮಾಡಬೇಕು. ಏಕೆಂದರೆ ಸಾಂವಿಧಾನಿಕವಾದಂಥ ಕರ್ತವ್ಯ ಮತ್ತು ಅಧಿಕಾರ ಎರಡನ್ನೂ ಈತನಿಗೆ ಕೊಡಲಾಗಿದೆ. ಈತನಿಗೆ ಸಂವಿಧಾನಿಕ ಕರ್ತವ್ಯ ಇದೆ, ಒಬ್ಬ ವಿಪಕ್ಷ ನಾಯಕ. ಎರಡನೇದಾಗಿ ಅಧಿಕಾರ ಇದೆ. ವಿಪಕ್ಷ ನಾಯಕನಾಗಿ ಹಿಂಗೆ ಮಾಡಿ ಅಂತ ಸರ್ಕಾರವನ್ನು ಈತ ಘೇರಾವ್ ಹಾಕಬಹುದು. ಈತ ಸಂಸತ್ನಲ್ಲಿ ಕೂತ್ಕೊಳ್ಳೋದಿಲ್ಲ, ಎದ್ದು ಹೊರಗಡೆ ಬರ್ತಾರೆ. ಯಾಕೆ ಹೊರಗಡೆ ಬರ್ತಾರೆ ಅಂತಂದರೆ, ಒಳಗಡೆ ತಾನು ಕೂಡಬೇಕು ಅಂತ ಭ್ರಮಿಸಿಕೊಂಡಂಥ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಹೋಗಿ ನರೇಂದ್ರ ಮೋದಿ ಕೂತಿರ್ತಾರೆ ಅಲ್ಲಿ ಆಡಳಿತ ಪಕ್ಷದಲ್ಲಿ. ನಾನು ಕೂಡಬೇಕಾದಂಥ ಜಾಗ ಅದು. ನೋಡಲಿಕ್ಕಾಗಲ್ಲ ಅವನಿಗೆ. ತಕ್ಷಣದಲ್ಲಿ ಯಾವುದಾದ್ರೂ ಕಾರಣ ನೆಪ ಹೊಡ್ಕೊಂಡು ಹೊರಗೆ ಬರ್ತಾರೆ. ಇದು ಪ್ರಾರಂಭದಿಂದ ನಡೀತಾ ಇರುವಂಥ ಕೇಸು, ಇವತ್ತು ನಿನ್ನೆ ಅದಲ್ಲ ಇದು. ಈತ ಯಾವಾಗಲೂ ಸಂಸತ್ತಿನ ಒಳಗಡೆ ಕೂತ್ಕೊಂಡಾಗ ಒಂದೋ ಎದ್ದು ನಿಂತು ವಾಗ್ದಾಳಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೇನು ಅರ್ಥ ಇರಲ್ಲ, ಅರ್ಥಹೀನವಾದಂಥದ್ದು. ಇಲ್ಲ ಮುಳ್ಳಿನ ಮೇಲೆ ಹಾಕಿ ಕೂತಿರ್ತಾರೆ, ಅವರ ಮುಖವನ್ನು ನೋಡಲಿಕ್ಕೆ ಆಗೋದಿಲ್ಲ. ಅಂಥ ಸ್ಮಶಾನ ಸದೃಶವಾದ ವದನ ಇವ್ರದ್ದು. ಮುಖ ನೋಡಿದರೆ ಪ್ರೇತ ಕಳೆ ಮುಖದ ಮೇಲೆ. ಆದ್ದರಿಂದ ಅವರಲ್ಲಿ ಕೂತ್ಕೊಳ್ಳೋದಿಲ್ಲ. ತನ್ನ ಜೊತೆ ಎಲ್ಲ ಪಟಾಲಮ್ಮನ ಕರ್ಕೊಂಡು ಹೊರಗೆ ಬಂದುಬಿಡ್ತಾರೆ. ಹಿಂದ್ಗಡೆ ಈ ಕಡೆ ಕರಟಕ, ಈ ಕಡೆ ದಮನಕ ಎಲ್ಲರೂ ಬರ್ತಾರೆ. ಮೇಲ್ಗಡೆಯಿಂದ ಮಲ್ಲಿಕಾರ್ಜುನ ಮುತ್ಯ ಬರ್ತಾರೆ, ಪಿಂಕಿ ಬರ್ತಾಳೆ, ಎಲ್ಲರೂ ಕೂಡ ಹೊರಗಡೆ ಬಂದುಬಿಡ್ತಾರೆ. ಇದು ಇವರ ನಿರಂತರವಾದ ರೂಢಿ. ಕಳೆದ 2 ದಿವಸದಿಂದ ಅದೇ ನಡೆದು. 20ನೇ ತಾರೀಕು ಅದೇ ಆಯಿತು, 21ನೇ ತಾರೀಕು ಅದೇ ಆಯಿತು. ಮಧ್ಯೆ ದಿವಸನೂ ನಾ ಹೇಳಿದೆ ನಾನು, 20ನೇ ತಾರೀಕು ಬೆಳಗ್ಗೆ ಸಂಸತ್ತಿನಲ್ಲಿ 6 ಸಲ ಸ್ಥಗಿತಗೊಳಿಸಲಾಯಿತು ಕಲಾಪವನ್ನು. ರಾಜ್ಯಸಭೆಯಲ್ಲಿ 6 ಸಲ. ನಿನ್ನೆಯೂ ಅದೇ ಕೇಸು. ನಿನ್ನೆ ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಈ ಎಜುಕೇಷನ್ ಸಿಸ್ಟಮ್ಗೆ ಆಗಬೇಕಾದಂಥ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧ ಇದೆ ಅಂತ. ಈತನಿಗೆ ಉರಿ ಬಂದದ್ದು ಯಾವಾಗ ಅಂದರೆ, 20ನೇ ತಾರೀಕು ಸಂಸತ್ ಭವನದ ಎದುರುಗಡೆ ನಿಂತು ಪ್ರೆಸ್ ಬ್ರೀಫಿಂಗನ್ನು ಕೊಡ್ತಾ ಇರ್ತಾರೆ ನರೇಂದ್ರ ಮೋದಿ. ಯಾವಾಗಲೂ ಪ್ರತಿ ಸಲ ಈ ಬಾರಿ ಹೇಗೆ ದೇಶವನ್ನು ಮುನ್ನಡೆಸಬೇಕು, ಯಾವ್ಯಾವ ವಿಚಾರವಾಗಿ ನಾವು ಈ ಸಲ ಯಾವ್ಯಾವ ಬಿಲ್ಗಳನ್ನು ಮಂಡಿಸ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂತೆಲ್ಲ ಹೇಳ್ತಾರೆ. ನಡೆಯೋ ವಿಷಯವನ್ನು ದೇಶಕ್ಕೆ ಹೇಳುವ ಅವರ ಸಂಪ್ರದಾಯ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಕ್ರಮ್ 1 ನಮ್ಮ ಖಾಸಗಿ ಉಡ್ಡಯನ ಸಂಸ್ಥೆ ಮಾಡಿರುವಂಥ ಕೀರ್ತಿ ಪಥಕ್ಕೆ ಯಶಸ್ಸನ್ನು ಹೇಳ್ತಾ ಅಲ್ಲಿ ವಯೋಮಾನ ಏನಿದೆಯಲ್ಲ, ಆ ಸ್ಟಾರ್ಟಪ್ ಕಂಪ್ನಿನಲ್ಲಿರುವಂಥ ಯುವ ವಿಜ್ಞಾನಿಗಳ ಏಜ್ ಲಿಮಿಟನ್ನು ಹೇಳ್ತಾ ಸುಮಾರು 28ರ ಪ್ರಾಯದ ಯುವ ವಿಜ್ಞಾನಿಗಳು ಇಂಥದ್ದೊಂದು ಅಗಾಧವಾದ ಸಾಧನೆಯನ್ನು ಭಾರತ ದೇಶದಲ್ಲಿ ಮಾಡಿದ್ದಾರೆ. ವಿಕ್ರಮ್ 1 ಮೊದಲ ಪ್ರಯತ್ನಕ್ಕೆ ಯಶಸ್ಸಾಗಿದೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವರು 28 ವರ್ಷದ ಯುವಕರು. ಸರಾಸರಿ ವಯಸ್ಸು ಅಲ್ಲಿರುವಂಥ ಕಂಪ್ನಿನಲ್ಲಿರುವಂಥ ವಿಜ್ಞಾನಿಗಳ ವಯಸ್ಸು 28 ಆವರೇಜು. ನಮ್ಮ 56 ಇಂಚಿನ ಯುವಕ ಅಲ್ಲ ಇವರು ಅಂತ ಹೇಳಿದರು. 56 ಇಂಚಿನ ಯುವಕ ಅಂದ್ಕೊಳ್ಳಿ ಯಾರಿಗೆ ಹತ್ತತ್ತೆ?
ರಾಹುಲ್ ಗಾಂಧಿಗೆ ಹತ್ಬಿಡ್ತು. ಏನು ಟ್ವೀಟ್ ಮೇಲೆ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದರು. ಆ ಕಡೆ ಸುಪ್ರಿಯಾ ಶ್ರೀನೇತು, ಈ ಕಡೆ ಪವನ್ ಖೇಡಾ, ಕಾಂಗ್ರೆಸ್ ಪೇಜ್ಗಳು ಎಲ್ಲ ಕಡೆ ನರೇಂದ್ರ ಮೋದಿ ಅವ್ರನ್ನ ದಾಳಿ ಮಾಡಿ, ಅದೇ ನರೇಂದ್ರ ಮೋದಿ ಅವ್ರನ್ನ ಕೊಲೆಗಡಕ ಅಂತಾರೆ. ನರೇಂದ್ರ ಮೋದಿ ಅನಿಸ್ಕೋಬೇಕು. ನರೇಂದ್ರ ಮೋದಿನ ಇವರು ಚಪ್ಪ ನಿಂತ್ಕ ಸೀನಾ ಅನ್ನೋದಕ್ಕೆ ಜೋಕ್ ಮಾಡ್ತಾರೆ. ಈತ ಬಯಾಲಜಿಕಲ್ ಸನ್ ಅಲ್ಲ ಅಂತ ಹೇಳಿದ್ದಾರೆ. ನಾನು ದೈವಾಂಶ ದೇವ್ರು ಕೊಟ್ಟಂಥ ವರ ಅಂತ ಬಂದಿರೋನು ಅಂತ ನರೇಂದ್ರ ಮೋದಿ ಕ್ಯಾಶುವಲ್ ಆಗಿ ಹೇಳಿದ್ದದು. ಹಿ ಈಸ್ ನಾಟ್ ಎ ಬಯಾಲಜಿಕಲ್ ಸನ್ ಅಂಥೇಳಿ ನರೇಂದ್ರ ಮೋದಿ ಮೇಲೆ ದಾಳಿ ಮಾಡ್ತಾರೆ. ಈತ ಮರ್ಚೆಂಟ್ ಆಫ್ ಡೆತ್ ಅಂತ ಹೇಳ್ತಾರೆ. ಏನು ಬೇಕಾದರೂ ಇವ್ರ ಕುಟುಂಬದವ್ರು ಮಾತಾಡಿದರೆ ನರೇಂದ್ರ ಮೋದಿ ಒಂದು ಶಬ್ದ ಯಾವತ್ತೂ ಇವ್ರ ಮೇಲೆ ವಾಪಸ್ ಪ್ರತಿ ದಾಳಿಯನ್ನು ಮಾಡಿಲ್ಲ. ಆದರೆ ನರೇಂದ್ರ ಮೋದಿ ಒಂದು ಸಲ ಸಂಸತ್ತು ಹೊರಗಡೆ ನಿಂತು ಪ್ರೆಸ್ ಬ್ರೀಫಿಂಗ್ ಟೈಮಲ್ಲಿ ಒಂದು ಮಾತನ್ನು ಹೇಳಿಬಿಡ್ತಾರೆ. 56 ವಯಸ್ಸಿನ ಯುವಕನದಲ್ಲ ಸಾಧನೆ ಇದು ಅಂತ ಹೇಳ್ಬಿಡ್ತಾರೆ. 56 ವಯಸ್ಸಿನ ಯುವಕ ರಾಹುಲ್ ಗಾಂಧಿ ಬೆಪ್ಪನಿಗೆ ತಲೆ ಕೆಟ್ಟು ಹೋಗ್ಬಿಡತ್ತೆ. ಅದರ ಫಲಶ್ರುತಿ ಏನು? ಅದೇ ಟೈಮ್ಗೆ ನಿನ್ನೆ ಆದಂಥ ಅತಿ ದೊಡ್ಡದಾದಂಥ ರಾದ್ಧಾಂತ, ಈ ದೇಶದಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಗೂಂಡಾಗಳು ಮಾಡಿದಂಥ ಅತಿ ದೊಡ್ಡದಾದಂಥ ದಿಲ್ಲಿಯ ದಂಗೆ ಅಂತಲೇ ಹೇಳ್ಬೇಕು, ಅದು ಬೇರೆ ಏನೂ ಅಲ್ಲ. ಯಾಕಂದರೆ ಬಿಲ್ಡಿಂಗನ್ನು ಇಟ್ಟಿಗೆಗಳನ್ನ ಕೆಡವು ಹಾಕಿದ್ದಾರೆ, ವಾಹನಗಳ ಜಖಮ್ ಮಾಡಿದ್ದಾರೆ, 118 ಪೊಲೀಸ್ ಅಧಿಕಾರಿಗಳನ್ನು ಹೊಡೆದಾಕಿದ್ದಾರೆ, ಒಬ್ಬೊಬ್ಬರು ಗಾಯಾಳುಗಳಾಗಿದ್ದಾರೆ. ಇವ್ರು ನೋಡ್ಲಿಕ್ಕೆ ಹೋದ್ರಲ್ಲ ಪೇಷಂಟ್ಸ್ ಯಾರ್ಯಾರಿಗೆ ಗಾಯಗಳಾಗಿದೆ ಅಂತ ಆಸ್ಪತ್ರೆಗೆ. ಮೊನ್ನೆ ಇದರಲ್ಲಿ ಸಂಸತ್ ಭವನ್ ಚಲೋ ಆಂದೋಲನದಲ್ಲಿ ಕಾಕ್ರೋಚ್ ಪಾರ್ಟಿದು ಪೊಲೀಸರು ನೋಡ್ಲಿಕ್ಕೆ ಹೋಗಲಿಲ್ಲ. ಇವ್ರು ಹೋಗಿದ್ದು ಅಲ್ಲಿ ಗಾಯಾಳುಗಳಂತ ಗೂಂಡಾಗಳು ಯಾರ್ಯಾರು ಸಿಗಾಕ್ಕೊಂಡಿದ್ದಾರೆ ಅನ್ನೋದು. ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳು ಒಂದು ಮನೇಲಿ ಓದ್ತಾ ಇರ್ತಾರೆ, ಇಲ್ಲ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರ್ತಾರೆ, ಇಲ್ಲ ಅಪ್ಪ ಅಮ್ಮ ಹೇಳ್ತಾರೆ ಈ ರೀತಿ ಕರ್ಫ್ಯೂ ಇದೆ, ಹೊರಗಡೆ ಹೋಗ್ಬೇಡ, ಪ್ರತಿಬಂಧಕಾಜ್ಞೆ ಇದೆ, ಬಿದ್ದುಕೊಂಡು ಮನೇಲಿ ಬಿದ್ದಿರಬೇಕು ಅಂತ ಅಪ್ಪ ಅಮ್ಮ ಹೇಳಿರ್ತಾರೆ. ಅದನ್ನು ಮೀರಿ ಬಂದಿದ್ದಾರೆ ಅಂದರೆ ಅವ್ರು ಯಾರು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 5%ರಿಂದ 10% ವಿದ್ಯಾರ್ಥಿಗಳನ್ನ ಬಿಟ್ಟರೆ ಬಾಕಿ ಬಂದವ್ರು ಯಾರು ಅಂತ ನೀವು ಪರೀಕ್ಷೆ ಮಾಡಿ ನೋಡಿ, ಅವಾಗ ನಿಮಗೆ ಖಚಿತ ಆಗತ್ತೆ. ಇವರು ಅಲ್ಲಿ ಹೋಗಿ ಬಂದವರು ತಕ್ಷಣದಲ್ಲಿ ಇಲ್ಲಿ ಕೂತ್ಕೊಂಡು ಶುರು ಮಾಡ್ತಾರೆ ಆಟ. ಏನು ಆಟ? ನರೇಂದ್ರ ಮೋದಿಯವರ ನಿವಾಸದ ಎದುರುಗಡೆ ನಮ್ಮ ಪ್ರತಿಭಟನೆ. ಯಾಕೆ ಪ್ರತಿಭಟನೆ? ಮೊನ್ನೆ ನಡೆದಂಥ, ಅಂದರೆ ನಿನ್ನೆ ಎಲ್ಲ ಮೊನ್ನೆ 20ನೇ ತಾರೀಕು ನಡೆದಂಥ ರ್ಯಾಲಿಯಲ್ಲಿ ಪೊಲೀಸರು ಪ್ರಹಾರ ಮಾಡಿದ್ದಾರೆ, ಕ್ರೂರವಾಗಿ ವರ್ತಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ. ಏನು ಗುಂಡು ಹೊಡೆದ್ರ ಅವರು? ಅಶ್ರುವಾಯು ತಾನೇ ಸಿಡಿಸಿದ್ದು. ಅಶ್ರುವಾಯು ಸಿಡಿಸುವ ಉದ್ದೇಶ ಏನು? ಅದರಿಂದ ಅಶ್ರುವಾಯುದಿಂದ ಯಾರಾದರೂ ಸತ್ತಿರೋ ಒಂದು ದಾಖಲೆಗಳನ್ನು ನಂಗೆ ಕೊಡಿ ನೀವು. ಅಶ್ರುವಾಯು ಸಿಡಿಸಿದ್ದಾರೆ, ಮಕ್ಕಳ ಜೊತೆ ದುಷ್ಟತನದಿಂದ ವರ್ತಿಸಿದ್ದಾರೆ. ಈ ದೇಶದ ಯುವಜನತೆಯ ಬಗ್ಗೆ ಇವರಿಗೆ ಕಳಕಳಿ ಇಲ್ಲ, ಸರ್ಕಾರಕ್ಕೆ ಸಂವೇದನಶೀಲತೆ ಇಲ್ಲ, ಮಾನವೀಯತೆ ಇಲ್ಲ. ಅವರಿಗೆ ನ್ಯಾಯ ಸಿಗಬೇಕು. ಯಾರಿಗೆ? ಗೂಂಡಾಗಳೇನು ಬಂದು ಗಲಾಟೆ ಮಾಡೋದ್ರಲ್ಲ, ಕೈಯಲ್ಲಿ ಇಟ್ಟಿಗೆ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಹೊಡೆದ್ರಲ್ಲ, ಅವರಿಗೆ ನ್ಯಾಯ ಸಿಗೋವರೆಗೂ ಆಗ್ರಹಿಸಿ ಈತನ ಹೋರಾಟ ಅಂತೆ. ರಾಹುಲ್ ಗಾಂಧಿ ಮತ್ತು ಆತನ ಪಟಾಲಂ, ಈ ಕಡೆ KC ವೇಣುಗೋಪಾಲು, ಈ ಕಡೆ ಮಲ್ಲಿಕಾರ್ಜುನ ಮುತ್ಯ, ಕರಟಕ ದಮನಕಗಳು, ಜೊತೆಗೆ ಇನ್ನು ಯಾರು ಬೇಕು ಎಲ್ಲರೂ ಜೊತೆಗಿದ್ರು. ಹೋಗಲಿ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರು ಕೂಡ ಅಲ್ಲೇ ಇದ್ದರು. ನೋಡ್ರಿ ಹೆಂಗಿದೆ ಇದು. ನೆಲದ ಮೇಲೆ ಕೂತು ಇವರ ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆ ಅಂತ ಬೇರೆ ಹೇಳ್ತಾರೆ. ಹೆಂಗೆ ಅಂದರೆ ಇದು ನೋಡಿ, ಹೇಗೆ ಸ್ಕೆಚ್ ಹಾಕಿದ್ದು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಇದೇ ಸಮಯದಲ್ಲಿ ಆ ಕಡೆ ಪಂಜಾಬ್ ಹರಿಯಾಣ ಬಾರ್ಡರ್ನಿಂದ ಒಳಗೆ ಬರಲಿಕ್ಕೆ ಸಿಂಗು ಬಾರ್ಡರ್ನಿಂದ ವ್ಯವಸ್ಥೆ, ಆ ಕಡೆಯಿಂದ ರೈತರು ಬರ್ತಾರೆ. ಈಗ ನಿನ್ನೆ ಅವ್ರನ್ನ ಅಡ್ಡ ಹಾಕಲಾಯಿತು. ನಾಯಬ್ ಸಿಂಗ್ ಸೈನಿ ಬರೋಬ್ಬರಿ ಇತ್ತದಕ್ಕೆ ವಾಪಸ್ ಕಳಿಸ್ಲಿಕ್ಕೆ ತಯಾರಿ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಸಾವಿರಾರು ಜನ ಅಲ್ಲಿಂದ ಹೊರಟಾಗಿ ಹೋಗಿತ್ತು ಪಂಜಾಬ್ ಕಡೆಯಿಂದ. ಈ ಕಡೆ ಜಂತರ್ ಮಂತರ್ನ ಖಾಲಿ ಮಾಡಿಸಲಾಗಿತ್ತು, ಕಸ ಗುಡಿಸಿ ಕ್ಲೀನ್ ಮಾಡಿ ಮೊನ್ನೆ ರಾತ್ರಿ ಎಲ್ಲ ಶುದ್ಧಗೊಳಿಸಿ ಆಗಿತ್ತು, ಕೆಟ್ಟ ದುರ್ವಾಸನೆಯಲ್ಲಿ. ಮತ್ತೆ ಬೆಳಗ್ಗೆ ಬಂದು ಕೂತ್ಕೊಂಡ್ರು, ಜಿರಳೆಗಳೆಲ್ಲ ಬಂದು ವಾಪಸ್ ಸೇರಿಕೊಂಡು ಅಲ್ಲಿ. ಅರವಿಂದ್ ಕೇಜ್ರಿವಾಲ್ ಆಸ್ಪತ್ರೆಗೆ ಹೋದ ಮನುಷ್ಯ ಕಟ್ ಮಾಡಿದರೆ ಇಲ್ಲಿ ಬಂದು ಕೂತ್ಕೊತಾರೆ ಜಂತರ್ ಮಂತರಲ್ಲಿ ಏನು ನಡೀತಾ ಇದೆ ಅಂತ ಮಾತುಕತೆ ಆತಂದು. ಯಾಕೆಂದರೆ ಆತನದೇ ಸ್ಕೆಚ್ ಅಲ್ವ, ಆತನೇ ಸೂತ್ರಧಾರ. ಈತ ಬೆದರು ಬೊಂಬೆ ಈತ ದೀಪ್ಗೆ. ಆತನ ಜೊತೆ ಇರೋರು ಒಬ್ಬ ಮೆಟ್ರೋ ಸ್ಟೇಷನಲ್ಲಿ ಬರ್ಗರ್ ತಿಂತಾ ಇರ್ತಾನೆ, ಇನ್ನೊಬ್ಬ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇವ್ದು ಒಬ್ಬೊಬ್ಬರದ್ದು ಒಂದೊಂದು ಆಟ. ಅವ್ರು ನಂಬ್ಕೊಂಡು ಸಾವಿರಾರು ಹುಡುಗರು ಅಲ್ಲಿ ಹೊರಗಡೆ ನಿಂತಾರೆ. ಇವರೆಲ್ಲ JNUನಲ್ಲಿರುವಂಥ ವಿದ್ಯಾರ್ಥಿನಿಯರಿದ್ದಾರಲ್ಲ, ಅವರೆಲ್ಲ ಪ್ರೊಫೆಷ್ನಲ್ ಅರಾಜಕತೆಯನ್ನು ಅಭ್ಯಾಸ ಮಾಡಿಕೊಂಡಂಥ ಜನ, ವೃತ್ತಿಪರ ಆಂದೋಲನ ಜೀವಿಗಳು. ಅವ್ರಿಗೆ ಗೊತ್ತು ಟೈಮ್ ಟು ಟೈಮ್ ನಮಗೆ ಫುಡ್ ಕಳಿಸ್ಲಿಕ್ಕೆ ವ್ಯವಸ್ಥೆ ಇರುತ್ತೆ, ನಮಗೇನು ಬೇಕೋ ಎಲ್ಲ ಸವಲತ್ತುಗಳನ್ನು ಕೊಡಲಾಗತ್ತೆ, ಅದಕ್ಕೆ ಬೇಕಾದಷ್ಟು ರಾಜಕೀಯ ವ್ಯವಸ್ಥೆಗಳಿದ್ದಾವೆ, ಅವರೆಲ್ಲ ಕಳಿಸ್ಕೊಡ್ತಾರೆ. ಏನೇನು ಬೇಕೋ ಎಲ್ಲ ಪಿಜ್ಜಾದಿಂದ ಹಿಡಿದು ಎಲ್ಲ ಬರುತ್ತೆ, ಬರ್ಗರು, ಪಿಜ್ಜಾ, ಜ್ಯೂಸು ಎಲ್ಲವೂ ಬರ್ತದೆ, ಯಾವುದಕ್ಕೂ ತೊಂದರೆ ಆಗೋದಿಲ್ಲ.
ಹಸಿದು ಸತ್ತಿದ್ದೀವಿ ಅಂತ ಹೇಳಲಿಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ. ಅದನ್ನು ನೋಡಿಕೊಂಡೇ ಅವರು ಕಂಟಿನ್ಯೂ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ದೊಡ್ಡ ಜಿರಳೆ ಇದೆಯಲ್ಲ, ಆತನಿಗೆ ಹುಮ್ಮಸ್ಸು ಬಂದುಬಿಟ್ಟಿದೆ. ಈತನನ್ನು ಇನ್ನೂವರೆಗೂ ಬಂಧಿಸೇ ಇಲ್ಲಲ್ಲ. ಅಭಿಜಿತ್ ದೀಪ್ಗೆ ಈ ನೇತೃತ್ವ, ಈಗ ನಾವು ಯಾವುದೋ ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ಸುಮ್ಮನೆ ಒಂದು ಸಣ್ಣದಾಗಿ ಮಾತಾಡ್ತೀನಿ ನಿಮಗೆ. ನೀವು ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಯಾವುದೋ ವಿಷಯಕ್ಕೆ, ಕ್ಯಾಂಡಲ್ ಮಾರ್ಚೋ ಮತ್ತೊಂದು ಮಾಡ್ತೀವಿ, ಗಾಂಧಿ ಪ್ರತಿಮೆ ಎದುರಿಗೋ ಮತ್ತೊಂದು ರಾಸ್ತಾ ರೋಕೋ ಮಾಡ್ತೀವಿ. ಗಲಾಟೆ ಆಗತ್ತೆ, 4 ಜನ ಕಲ್ಲು ಹೊಡಿತಾರೆ. ಹೊಡೆದ ತಕ್ಷಣ ಯಾರನ್ನ ಪೊಲೀಸರು ಬಂಧಿಸ್ತಾರೆ? ಯಾರು ಅಪ್ಲಿಕೇಶನ್ ಬರೆದು ಕೊಟ್ಟಿದ್ದಲ್ಲ, ಯಾರು ಇದರ ಸಂಚಾಲಕರು, ಅವ್ರ ಹೆಸರು ಫೋನ್ ನಂಬರ್ ಬರ್ಸ್ಕೊಂಡಿರ್ತಾರೆ, ಅವರನ್ನು ಎತ್ಕೊಂಡು ಹೋಗ್ತಾರೆ ಫಸ್ಟ್. ಉಳಿದವ್ರು ಯಾರ ಕಲ್ಲು ಹೊಡೆದಿದ್ರು ಫಸ್ಟ್ ಎತ್ಕೊಂಡು ಹೋಗೋದು ಅವ್ರನ್ನೇ. ಇಲ್ಲಿ ಅಭಿಜಿತ್ ದೀಪ್ಕೆನ ಎತ್ಕೊಂಡು ಹೋದ್ರಾ? ಎತ್ಕೊಂಡು ಹೋಗಿಲ್ವಲ್ಲ. ದಹಿಯಾನ ಎತ್ಕೊಂಡು ಹೋದ್ರಾ? ವಿಜಯ್ ದಹಿಯಾನ ಇಲ್ವಲ್ಲ. ಇವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಇನ್ನೂ ಅವ್ರಿಗೆ ಆಟ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಅವರಿಗೆ ಹಿಂದುಗಡೆ ಅಂತ ಸಪೋರ್ಟ್ ಬೇರೆ ಇದೆ. ಅಭಿಜಿತ್ ದೀಪ್ಕೆಗೆ ಇಷ್ಟೊಂದು ಸವಲತ್ತನ್ನು ನೋಡ್ರಿ, ಒಬ್ಬ ಪೊಲೀಸನ ಮೈ ಮೇಲೆ ಕಲ್ಲು ಬೀಳುತ್ತೆ ಅಂದರೆ, ಒಬ್ಬ ಪೊಲೀಸರ ಮೇಲೆ ಮಾಬ್ ಲಿಂಚಿಂಗ್ ಮಾಡಲಾಗಿದೆ ಅಂದರೆ, ಒಬ್ಬ ಪೊಲೀಸ್ ಗಾಯಾಳುವಾಗಿದ್ದಾನೆ, ಆತನ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಈ ಆಕ್ರಮಣಕಾರರು ತಯಾರಾಗಿ ಮೈ ಮೇಲೆ ಎರಗ್ತಾ ಇದ್ದಾರೆ ಅಂದರೆ ಸರ್ಕಾರ ಸದೃಢವಾಗಿಲ್ಲ ಅಂತ ಅರ್ಥ. ಯಾಕಂದರೆ ಆತ ಸರ್ಕಾರದ ಪ್ರತಿನಿಧಿ, ಲಾ ಆ್ಯಂಡ್ ಆರ್ಡರ್ ಕಾಪಾಡಲಿಕ್ಕೆ ಬಂದು ನಿಂತಹ ವ್ಯಕ್ತಿ. ಆತನ ಹೆಸರು ಇರಲ್ಲ, ಆತನಿಗೆ ಪೊಲೀಸ್ ಅಷ್ಟೇ. ಅವನು ಆತ CPIನೋ ACPನೋ DCPನೋ ಕಮಿಷನರೋ ಬೇರೆ, ಅಥವಾ ಪೇದೆನೋ. ಆತ ರಕ್ಷಣೆ ಮಾಡಲಿಕ್ಕೆ ಬಂದವನಿಗೆ ನೀವು ಅಟ್ಟಿಸ್ಕೊಂಡು ಹೊಡಿತೀರಿ ಅಂದರೆ ಸರ್ಕಾರಕ್ಕೆ ಹೊಡಿತಾ ಇದ್ದೀರಿ ಅಂತ ಅರ್ಥ. 118 ಜನ ಗಾಯಾಳುಗಳಾಗಿದ್ದಾರಲ್ಲ ಪೊಲೀಸುಗಳು. ಅಲ್ಲಿಗೆ ಸರ್ಕಾರದ ಸ್ಥಿತಿ ಏನು ಅಂತ ತಿಳ್ಕೊಬೇಕು. ಸರ್ಕಾರ ದೈನೇಸಿ ಸ್ಥಿತಿಯಲ್ಲಿದೆ, ಸರ್ಕಾರ ಬಲಹೀನವಾಗಿದೆ ಅಂತ ಅರ್ಥ. ನಾನು ಒಂದೇ ದಿವಸದಿಂದ ಹೇಳ್ತಾ ಇದ್ದೀನಿ, ಇದು ಶಾಹೀನ್ ಬಾಗಿನ ಮತ್ತೊಂದು ರೂಪ ಅಂತ. ಇದು ರೈತದ ಏನು ಸಿಂಗು ಬಾರ್ಡರ್ನಲ್ಲಿ ನಡೀತಲ್ಲ, ಅದರ ಮತ್ತೊಂದು ರೂಪ ಅಂತ. ಗಾಜಿಪುರ್ ಬಾರ್ಡ್ರಲ್ಲಿ ನಡೀತಲ್ಲ, ಶಂಭು ಬಾರ್ಡ್ರಲ್ಲಿ ನಡೀತಲ್ಲ, ಆ ಶಂಭು ಬಾರ್ಡರ್ನ ಮತ್ತೊಂದು ರೂಪ ಅಂತ ಮೊದಲೇ ದಿವಸದಿಂದ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಗೆ ಮುಗಿಲಿಲ್ಲ. ಇದು ಬಿಟ್ಬಿಡಿ, ಅವ್ರದ್ದು ಜಿರಳೆ ಪಾರ್ಟಿದು ಬಿಟ್ಬಿಡಿ. ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ರಾಹುಲ್ ಗಾಂಧಿ ಈಗ ಈತನಿಗೆ 3 ಜನರನ್ನ ರಾಜೀನಾಮೆ ಕೊಡಿಸ್ಬೇಕಂತೆ. ಒಂದು ನರೇಂದ್ರ ಮೋದಿ ಕೊಡ್ಬೇಕು, ಯಾಕಂದ್ರೆ ಇವನಾಗಬೇಕಲ್ವಾ. ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಲಾ ಆ್ಯಂಡ್ ಆರ್ಡರ್ ಕಾಪಾಡುವಲ್ಲಿ ಅಮಿತ್ ಶಾ ಫೇಲ್ ಆಗಿದ್ದಾರೆ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅಂತರೂ ಕೊಡಲೇಬೇಕು. 3 ಜನ ರಾಜೀನಾಮೆ ಕೊಡೋವರೆಗೂ ನಾವಿಲ್ಲಿಂದ ಹೇಳೋದಿಲ್ಲ ಅಂತ. ಮೊದಲನೇದಾಗಿ ಸೂಕ್ಷ್ಮ ಪ್ರದೇಶ, ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಯ ನಿವಾಸ. ನರೇಂದ್ರ ಮೋದಿ ಹೆಸರು ತೆಗೆದುಬಿಡ್ಬೇಕು ನೀವು. ಅಲ್ಲಿ ಕೇವಲ ಪ್ರಧಾನಿಯ ನಿವಾಸ ಅದು ಭದ್ರತಾ ವಲಯ ಅಂತ ಕರೆಸ್ಕೊಳ್ಳಲಾಗತ್ತೆ. ಸೆಕ್ಯೂರಿಟಿ ಝೋನ್ ಅಂತ ಕರೀತಾರೆ. ಆ ಸೆಕ್ಯೂರಿಟಿ ಝೋನಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಯಾರೇ ಇರ್ಬೋದು ಅವ್ರು ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅವರು ಹೋಗುವುದಾದರೂ ಕೂಡ ಅನುಮತಿಯನ್ನು ಪಡೆದು ಹೋಗ್ಬೇಕು. ಅಲ್ಲಿ ಪ್ರತಿಭಟನೆ ಮಾಡೋ ಹಾಗೆ ಇಲ್ಲ. ಆಲ್ರೆಡಿ ಅಲ್ಲಿ BNSS 163 ಲಾಗೂ ಇದೆ. ಅಲ್ಲಿ BNSS 163ನ ಈಗಾಗಲೇ 20ನೇ ತಾರೀಕಿನಿಂದನೇ ಹೇರಲಾಗಿದೆ. ಅದನ್ನು ಮೀರಿ ಈತ 100 ಜನರು ಕರ್ಕೊಂಬಂದು ರಾಹುಲ್ ಗಾಂಧಿ ಗಲಾಟೆ. 15 ಚುನಾವಣೆಗಳಲ್ಲಿ 10 ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ. ಇತ್ತೀಚಿನ ಒಟ್ಟು ಚುನಾವಣೆಗಳು 15ರಲ್ಲಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಚುನಾವಣೆಯ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು, ನರೇಂದ್ರ ಮೋದಿಯನ್ನು, ಅಮಿತ್ ಶಾನ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ಗೂ ಗೊತ್ತಾಗಿದೆ, ಅಭಿಜಿತ್ ದೀಪ್ಕೆಗೂ ಗೊತ್ತಾಗಿದೆ, ರಾಹುಲ್ ಗಾಂಧಿಗೂ ಗೊತ್ತಾಗಿದೆ. ಅದಕ್ಕೇನು ಮಾಡಬೇಕು? ಯಾವಾಗ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಆವಾಗ ಬೀದಿಗೆ ಇಳಿಯಬೇಕು. ಹೇಗೆ ಇವರು 2024ರಿಂದ ನಿರಂತರವಾಗಿ ಈ ರೀತಿಯಾದಂಥ ಲೆಕ್ಕಾಚಾರ ಹಾಕ್ಕೊಂಡು ಸರ್ಕಾರವನ್ನು ಕೆಡಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಯಾವಾಗ ಚುನಾವಣೆಯ ಫಲಿತಾಂಶ ಬಂತಲ್ಲ 2024, ಆ 2024ರ ಚುನಾವಣೆಯ ಫಲಿತಾಂಶ ಬಂದ ದಿವಸದಿಂದ ಸರ್ಕಾರ ಬೀಳತ್ತೆ ಅನ್ನೋದೇ ಇವ್ರ ಲೆಕ್ಕಾಚಾರ. ಪ್ರತಿ ಬಾರಿ 3 ತಿಂಗಳು ಮುದ್ದತ್ತು ಹಾಕಿದಂಗೆ ಮಾಡ್ಕೊಂಬಂದರು. ಈಗ ಈ ಕಡೆ FCRA ಬಿಲ್ಲು ಇದು ಆಗಿಬಿಡತ್ತೆ, ಅನುಷ್ಠಾನಕ್ಕೆ ಬಂದುಬಿಡತ್ತೆ. ನರೇಂದ್ರ ಮೋದಿಯವರು ಈ ಬಾರಿಯ ಸಂಸತ್ ಅಧಿವೇಶನ ಯಶಸ್ವಿಯಾಗಿಬಿಡತ್ತೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಇದೆಲ್ಲ ಲೆಕ್ಕ ಇಟ್ಟುಕೊಂಡು ಆ ಕಡೆ ಅಭಿಜಿತ್ ದೀಪ್ಗೆ ಹೊಡೆಯೋ ಪ್ರಯತ್ನ ಅರವಿಂದ್ ಕೇಜ್ರಿವಾಲ್, ಅಭಿಜಿತ್ ದೀಪ್ಗೆ ಮೂಲಕ. ಈ ಕಡೆ ರಾಹುಲ್ ಗಾಂಧಿ ಎಂದೂ ಮಾಡಲಾರದ ಯಾವ ಕೆಲಸವನ್ನು ಸಂಸತ್ತು ಒಳಗಡೆ ಕೂತು ಮಾಡಬೇಕೋ ಅಂಥ ವ್ಯಕ್ತಿ ಗೂಂಡಾಗಿರಿಯ ಮೂಲಕ ರಸ್ತೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಂಥವ್ರನ್ನ ಬಿಡಬೇಕಾ? ದಯವಿಟ್ಟು ನನಗೆ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.